ಇದು ನಮ್ಮೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನಮ್ಮೂರಿನಲ್ಲಿ ಮೊದಲನೇ ಬಾರಿಗೆ ರಥೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇಂದು ರಥೋತ್ಸವದ ಎರಡನೇ ದಿನದ ಪೂಜಾ ಕಾರ್ಯಕ್ರಮಗಳು ಬೆಳಿಗ್ಗೆ ಸುಪ್ರಭಾತ ಸೇವೆಯಿಂದ ಪ್ರಾರಂಭ ಆಗಿದೆ. ಅದಾದ ನಂತರ ಸ್ವಾಮಿಗೆ ಅಭಿಷೇಕದ ನಂತರ ಸಹಸ್ರನಾಮ ಅರ್ಚನೆಯ ನಂತರ ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಇದಾದ ನಂತರ ಇಂದಿನ ಸಂಜೆ ಕಾರ್ಯಕ್ರಮ ಸ್ವಾಮಿಗೆ ಕಲ್ಯಾಣೋತ್ಸವ ಸಹ ಇರುತ್ತೆ. ಇದೆಲ್ಲ ಮಾಡಲು ಕೆಲವೊಬ್ಬರು ಗ್ರಾಮಸ್ಥರನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಎರಡನೇ ದಿನದ ಪೂಜೆಗೆ. ಆ ಗ್ರಾಮಸ್ಥರ ಹೆಸರನ್ನು ಅರ್ಚಕ ಸ್ವಾಮಿಗಳು ಓದ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅವರೆಲ್ಲ ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಅವರು, ಮುತ್ತಪ್ಪ ಚೌಡಪ್ಪ ಅವರು, KR ವಿಜಯಕುಮಾರ್ ಅವರು, ನಾಗರಾಜ್ ಅವರು, ಗೋವಿಂದಪ್ಪ ಅವರು, KC ರಾಜಣ್ಣ ಅವರು, ಕಟಾ ಶ್ರೀನಿವಾಸ ರೆಡ್ಡಿ ಅವರು, ಚೆಲುನಹಳ್ಳಿ ನಾಗಮ್ಮ ಅವರು, ಸೊಣ್ಣಮ್ಮ, ಅಶ್ವಥ್ ರೆಡ್ಡಿ ಅವರು, ಮುನೇಂದ್ರಮ್ಮ ಅವರು, ಲಕ್ಷ್ಮಣ್ಣ ಅವರು, ಆಂಜನಮ್ಮ ಅವರು, ಈ ಒಂದು ಸೇವಾಕರು ಈ ಒಂದು ಸ್ವಾಮಿಗೆ ಸಹಸ್ರನಾಮ ಸೇವೆ ಇರುತ್ತೆ. ದಯವಿಟ್ಟು ಭಕ್ತಾದಿಗಳು ತಾವು ಸಹ ಸಕಾಲಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮತ್ತೆ ಆ ಒಂದು ಅಭಿಷೇಕ, ದಿವ್ಯ ಅಲಂಕಾರ ಸೇವೆ, ಅಷ್ಟಾವಧಾನ ಸೇವೆ, ನಿವೇದನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಈಗ ನಡೀತಾ ಇದೆ. ಮಹಾಮಂಗಳಾರತಿ ನಡೀತಾ ಇರೋದ್ರಿಂದ ಗ್ರಾಮದ ಎಲ್ಲಾ ಸದ್ಭಕ್ತರು ದೇವಾಲಯದ ಆವರಣದಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸೇವಾಕರು ओम कमलाय नमः, ओम कांताय नमः, ओम कामाक्षाय नमः, ओम बृहन्भवाय नमः, मंगलपदाय नमः, ओम बुद्धाय नमः, ओम अनघाय नमः. देवदेवोत्तमस्य देवता सार्वभौमस्य अखिलाण्डकोटि ब्रह्माण्ड नायकस्य स्वामिन् परागिर्वेदप्रिया ಎರಡನೇ ದಿನದ ಸಂಜೆ ಸ್ವಾಮಿಗೆ ದಿವ್ಯ ಕಲ್ಯಾಣೋತ್ಸವ ನಡೀತಾ ಇದೆ. ಇದನ್ನು ನಡೆಸಿಕೊಳ್ಳಿ ಕದ್ರಿಪುರದ ವೇಣುಸ್ವಾಮಿ ಅರ್ಚಕ ತಂಡದವರು ಬಂದಿರ್ತಾರೆ. ಇದು ಈ ರೀತಿ ನಡೆಯುತ್ತೆ. ಮೊದಲನೆಯದಾಗಿ ಸಂಕಲ್ಪ, ಪುಣ್ಯಾಹವಾಚನ, ಪ್ರತಿಷ್ಠಾಪನೆ ಮತ್ತು ರಕ್ಷಾಬಂಧನ. ಇದಾದ ನಂತರ ಕನ್ಯಾದಾನ, ಮಾಂಗಲ್ಯಧಾರಣೆ, ಮಾಲಾ ಪರಿವರ್ತನೆ ಮತ್ತು ತಲಂಬ್ರ, ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ. ಇದನ್ನು ನಡೆಸಿಕೊಡಲು ಗ್ರಾಮದಲ್ಲಿ ಇರತಕ್ಕಂತಹ ಭಕ್ತಾದಿಗಳನ್ನೇ ನಾವು ಸೇವಾಕರ್ತರಾಗಿ ಆಹ್ವಾನಿಸಿದ್ದೀವಿ. ನೋಡಿ, ಇಲ್ಲಿ ಕೂತಿರ್ತಕ್ಕಂತಹ ಎಲ್ಲರೂ ಸಹ ಈ ಒಂದು ಕಲ್ಯಾಣೋತ್ಸವವನ್ನು ನೆರವೇರಿಸಿಕೊಡಲು ದಂಪತಿಗಳ ಸಮೇತವಾಗಿ, ಮಕ್ಕಳ ಸಮೇತವಾಗಿ ಬಂದು ಅಲ್ಲಿ ಕೂತಿದ್ದಾರೆ. ಈಗ ಕಲ್ಯಾಣೋತ್ಸವವನ್ನು ವೇಣುಸ್ವಾಮಿಯವರು ಪ್ರಾರಂಭಿಸ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಶ್ರೀಮನ್ನಾರಾಯಣ ಅಂತ ಒಂದು ಭಗವಂತನ
ಒಂದು ಸೇವೆಯನ್ನು ಸಹ ಬುಧವಾರ ಸಿಗ್ತಾ ಇದೆ. ನಮ್ಮ ಎಲ್ಲರ ಒಂದು ಪುಣ್ಯ ಭಾಗ್ಯ ಅಂತ ಒಂದು ಸೇವೆಯನ್ನ ಇವತ್ತು ಅಮ್ಮನ ಮುಖಾಂತರವಾಗಿ ಸ್ವಾಮಿಗೆ ಈ ಒಂದು ಕಲ್ಯಾಣ ಸೇವೆಯನ್ನು ನಾವೆಲ್ಲ ಸಹ ಮಾಡೋಣ. ಇಲ್ಲಿ ಸೇವಾಕರ್ತರು ಬಂದಿದ್ದಾರೆ, ಗ್ರಾಮದವರು ಎಲ್ಲರೂ ಬರಬೇಕು, ಎಲ್ಲರೂ ಸಹ ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕೋಸ್ಕರವಾಗಿ ಪ್ರತಿ ಮನೆಯಿಂದನೂ ಸಹ ಎಲ್ಲರೂ ಸಹ ಗ್ರಾಮದ ಎಲ್ಲ ಭಕ್ತ ಮಹಾಶಯರು ದಯವಿಟ್ಟು ಬಂದ್ರೆ ಈ ಒಂದು ಸೇವೆಯನ್ನು ಅಂದವಾಗಿ ನಾವು ಸ್ವಾಮಿಯ ಒಂದು ಅನುಗ್ರಹಕ್ಕೆ ನಾವೆಲ್ಲ ಸಹ ಪಾತ್ರರಾಗಬೇಕು. ಅದಕ್ಕೋಸ್ಕರವಾಗಿ ಈ ಒಂದು ಮಹತ್ತರವಾದಂತಹ ಒಂದು ಸೇವೆಗೆ ಮಹಾಸುದರ್ಶನ ಜಯಂತಿ ಲಕ್ಷ್ಮೀನಾರಾಯಣ. ಈಗ ನಡೀತಾ ಇರ್ತಕ್ಕಂಥ ಶಾಸ್ತ್ರದ ಹೆಸರೇ ಮಾಲಾ ಪರಿವರ್ತನೆ. ಅಂದರೆ ಮದುವೆ ಆಗ್ತಕ್ಕಂಥ ವರ ಅಥವಾ ವಧು ತಮ್ಮ ಕೊರಳಿನಲ್ಲಿ ಇರ್ತಕ್ಕಂಥ ಪುಷ್ಪಮಾಲೆಯನ್ನು ಬದಲಾಯಿಸಿಕೊಳ್ಳುವಂತಹ ಶಾಸ್ತ್ರ. ಇದನ್ನು ನೃತ್ಯದ ಮುಖಾಂತರ ಅರ್ಚಕರು ತೋರಿಸ್ತಾ ಇದ್ದಾರೆ.
ನಿತ್ಯದ